ಮೊದಲನೇದಾಗಿ ಮೂರು ಮತಕ್ಷೇತ್ರದ ಮತದಾರರ ಬಾಂಧವರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ರಾಜ್ಯದ ಜನರ ಆರೈಕೆ ಮತ್ತು ಆಶೀರ್ವಾದದಿಂದ ಇವತ್ತು ಮೂರು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಜಯಬೇರಿ ಬಾರಿಸುವುದರ ಮುಖಾಂತರ ವಿರೋಧಿಗಳ ಟೀಕೆಗೆ ಒಳ್ಳೆ ಉತ್ತರವನ್ನು ಕೊಟ್ಟಿದ್ದಾರೆ. ಚನ್ನಪಟ್ಟಣದಲ್ಲಿ ಪ್ರಮುಖವಾಗಿ ಈ ಬಾರಿ ಮಹಿಳಾ ಮತದಾರರು ಪುರುಷರಿಗಿಂತ 5,000 ರಿಂದ 6,000 ಹೆಚ್ಚಿಗೆ ಮತದಾನ ಮಾಡಿದ್ದಾರೆ. ಮಹಿಳಾ ಮತದಾರರು ತಮ್ಮ ಕೈ ಹಿಡಿದಿದ್ದು ಗೆಲುವಿಗೆ ಸಹಕಾರಿಯಾಯಿತು. ಗ್ಯಾರಂಟಿ ಯೋಜನೆ ನೋಡಿ, ಖಂಡಿತವಾಗ್ಲು ನಾವಿಲ್ಲಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಒಂದು ಭಾವನೆ ಇಟ್ಕೊಂಡು ರಾಜ್ಯದ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೋಸ್ಕರ ಗ್ಯಾರಂಟಿಗಳನ್ನ ನಾವು ಅನುಷ್ಠಾನಕ್ಕೆ ತೆಗೆದುಕೊಂಡು ಬಂದ್ವಿ. ಸೊ ಗ್ಯಾರಂಟಿಯಿಂದ ಅವ್ರಿಗೆ ಅನುಕೂಲ ಆಗಿದೆ. ಮತ್ತು ಈ ಗ್ಯಾರಂಟಿ ಬಗ್ಗೆ ಪದೇ ಪದೇ ವಿರೋಧ ಪಕ್ಷದವರು ಟೀಕೆ ಏನ್ ಮಾಡ್ತಾ ಇದ್ರಲ್ಲ, ಆ ವಿರೋಧ ಪಕ್ಷದವ್ರಿಗೆ ಟೀಕೆಗೆ ಉತ್ತರವನ್ನ ಕೊಡ್ಲಿಕ್ಕೆ ಗ್ಯಾರಂಟಿ ನಮ್ಗೆ ತುಂಬಾ ಅನುಕೂಲ ಆಗಿದೆ ಅಂತ ಹೇಳಿ ನನ್ನೆಲ್ಲ ಮಹಿಳಾ ಮತದಾರರು ನಮ್ ಬೆನ್ನಿಗೆ ನಿಂತ್ಕೊಂಡ್ರು. ಅದು ನಮ್ಗೆ ಆಶೀರ್ವಾದ ಆಯ್ತು. ಒಂದಷ್ಟು ಹಗರಣಗಳನ್ನ ಇಟ್ಕೊಂಡು ಕ್ಯಾನ್ವಾಸ್ ಮಾಡ್ತಾ ಇದ್ರು ಮೇಡಮ್. ಕಾಂಗ್ರೆಸ್ ಸರ್ಕಾರದ ಮೇಲೆ ಆರೋಪಗಳನ್ನ ಮಾಡ್ತಾ ಇದ್ರು. ಅವ್ರಿಗೆ ತಕ್ಕ ಪಾಠವನ್ನ ಕಲಿಸಿ ಅಂತ. ಖಂಡಿತವಾಗ್ಲೂ ಅವರ ಒಂದೇನು ವಿಂಡಿಕ್ಸ್ ಪಾಲಿಟಿಕ್ಸ್ ಅಂತ ಹೇಳ್ತೀವಿ, ಏನು ಇಲ್ದೇನೆ ಆರೋಪ ಮಾಡೋದು, ಹಗರಣ ಇದೆ ಅಂತ ಎತ್ತಿ ತೋರಿಸೋದು, ಅದಕ್ಕೆಲ್ಲ ತಕ್ಕ ಶಾಸ್ತಿ ತಕ್ಕ ಉತ್ತರ ಆಗ್ಬಿಟ್ಟಿದೆ. ತರ ಎಳ್ದಿದ್ದಾರೆ ಮತದಾರರೀಗ, ತರ ಎಳ್ದಿದ್ದಾರೆ. ಅದಕ್ಕೆ ಮೊದಲನೇದಾಗಿ ಮೂರು ಮತಕ್ಷೇತ್ರದ ಮತದಾರರ ಬಾಂಧವರಿಗೆ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ರಾಜ್ಯದ ಜನರ ಆರೈಕೆ ಮತ್ತು ಆಶೀರ್ವಾದದಿಂದ ಇವತ್ತು ಮೂರು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಜಯಬೇರಿ ಬಾರಿಸುವುದರ ಮುಖಾಂತರ ವಿರೋಧಿಗಳ ಟೀಕೆಗೆ ಒಳ್ಳೆ ಉತ್ತರವನ್ನು ಕೊಟ್ಟಿದ್ದಾರೆ. ಚನ್ನಪಟ್ಟಣದಲ್ಲಿ ಪ್ರಮುಖವಾಗಿ ಈ ಬಾರಿ ಮಹಿಳಾ ಮತದಾರರು ಪುರುಷರಿಗಿಂತ 5,000 ರಿಂದ 6,000 ಹೆಚ್ಚಿಗೆ ಮತದಾನ ಮಾಡಿದ್ದಾರೆ. ಮಹಿಳಾ ಮತದಾರರು ತಮ್ಮ ಕೈ ಹಿಡಿದಿದ್ದು ಗೆಲುವಿಗೆ ಸಹಕಾರಿಯಾಯಿತು. ಗ್ಯಾರಂಟಿ ಯೋಜನೆ ನೋಡಿ, ಖಂಡಿತವಾಗ್ಲು ನಾವಿಲ್ಲಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಒಂದು ಭಾವನೆ ಇಟ್ಕೊಂಡು ರಾಜ್ಯದ ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೋಸ್ಕರ ಗ್ಯಾರಂಟಿಗಳನ್ನ ನಾವು ಅನುಷ್ಠಾನಕ್ಕೆ ತೆಗೆದುಕೊಂಡು ಬಂದ್ವಿ. ಸೊ ಗ್ಯಾರಂಟಿಯಿಂದ ಅವ್ರಿಗೆ ಅನುಕೂಲ ಆಗಿದೆ. ಮತ್ತು ಈ ಗ್ಯಾರಂಟಿ ಬಗ್ಗೆ ಪದೇ ಪದೇ ವಿರೋಧ ಪಕ್ಷದವರು ಟೀಕೆ ಏನ್ ಮಾಡ್ತಾ ಇದ್ರಲ್ಲ, ಆ ವಿರೋಧ ಪಕ್ಷದವ್ರಿಗೆ ಟೀಕೆಗೆ ಉತ್ತರವನ್ನ ಕೊಡ್ಲಿಕ್ಕೆ ಗ್ಯಾರಂಟಿ ನಮ್ಗೆ ತುಂಬಾ ಅನುಕೂಲ ಆಗಿದೆ ಅಂತ ಹೇಳಿ ನನ್ನೆಲ್ಲ ಮಹಿಳಾ ಮತದಾರರು ನಮ್ ಬೆನ್ನಿಗೆ ನಿಂತ್ಕೊಂಡ್ರು. ಅದು ನಮ್ಗೆ ಆಶೀರ್ವಾದ ಆಯ್ತು. ಒಂದಷ್ಟು ಹಗರಣಗಳನ್ನ ಇಟ್ಕೊಂಡು ಕ್ಯಾನ್ವಾಸ್ ಮಾಡ್ತಾ ಇದ್ರು ಮೇಡಮ್. ಕಾಂಗ್ರೆಸ್ ಸರ್ಕಾರದ ಮೇಲೆ ಆರೋಪಗಳನ್ನ ಮಾಡ್ತಾ ಇದ್ರು. ಅವ್ರಿಗೆ ತಕ್ಕ ಪಾಠವನ್ನ ಕಲಿಸಿ ಅಂತ. ಖಂಡಿತವಾಗ್ಲೂ ಅವರ ಒಂದೇನು ವಿಂಡಿಕ್ಸ್ ಪಾಲಿಟಿಕ್ಸ್ ಅಂತ ಹೇಳ್ತೀವಿ, ಏನು ಇಲ್ದೇನೆ ಆರೋಪ ಮಾಡೋದು, ಹಗರಣ ಇದೆ ಅಂತ ಎತ್ತಿ ತೋರಿಸೋದು, ಅದಕ್ಕೆಲ್ಲ ತಕ್ಕ ಶಾಸ್ತಿ ತಕ್ಕ ಉತ್ತರ ಆಗ್ಬಿಟ್ಟಿದೆ. ತರ ಎಳ್ದಿದ್ದಾರೆ ಮತದಾರರೀಗ, ತರ ಎಳ್ದಿದ್ದಾರೆ. ಅದಕ್ಕೆ